ಇಲ್ಲಿ ವಿಡಿಯೋ ಹುಡುಕೋಕ್ಕೆ ಶುರು ಮಾಡ್ತಾರೆ. ಸೊ ನಿಮಗೆಲ್ಲ ಅನುಕೂಲ ಆಗಲಿ ಅಂತಲೇ ನಾವು ಮಾಡ್ತಾಯಿದ್ದೀವಿ. ಈಗ ಯಾವಾಗ ಫೇಲ್ ಆಗುತ್ತೆ IVF ಅಂತಂದರೆ ಝೀರೋ ಕೌಂಟ್ ಇದ್ದಾಗೆ, ಅದನ್ನು ನಾವು ಅಜೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಇನ್ನು ಕೆಲವೊಂದು ಒಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಅಥವಾ ಅಲ್ಲಿ ಕೌಂಟ್ ಏನೋ ಇರುತ್ತೆ, ಕಡಿಮೆ ಕೌಂಟ್ ಇರುತ್ತೆ, ಬಟ್ ಅಲ್ಲಿ ಮೊಟಿಲಿಟಿ ಚೆನ್ನಾಗಿರೋದಿಲ್ಲ. ಇನ್ನೊಂದರಲ್ಲಿ ಒಲಿಗೋ ಅಸ್ಥೆನೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಅದರಲ್ಲಿ ಮೊಟಿಲಿಟಿನೇ ಇರೋದಿಲ್ಲ, ಕೌಂಟು ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ಇಂಥ ಎಲ್ಲ ಕಂಡೀಷನಲ್ಲಿ ಏನೇ ಮಾಡ್ತಾರೆ ಡಾಕ್ಟ್ರು, ಪರವಾಗಿಲ್ಲ ಇದನ್ನೇ ನಾವು ತೊಗೊಂಡ್ಬಿಟ್ಟು ಯೂಸ್ ಮಾಡಿ. ಇವನ್ ನಾವು ಎಷ್ಟೊಂದು ಅಜೂಸ್ಪರ್ಮಿಯಾ ಕೇಸಲ್ಲಿ ನೋಡಿದ್ದೀವಿ, ಅಲ್ಲಿ ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ನೇ ಆಗ್ತಾ ಇರಲ್ಲ ಸ್ಪರ್ಮು. ಎಷ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ, FSH, LH, ಪ್ರೊಲ್ಯಾಕ್ಟಿನು, ಟೆಸ್ಟೆಸ್ಟ್ರೋನ್, ಅಂದರೆ ಸ್ಪರ್ಮ್ ಪ್ರೊಡಕ್ಷನ್ ಆಗೋ ಕೆಪಾಸಿಟಿನೇ ಇರೋದಿಲ್ಲ ಟೆಸ್ಟಿಸಲ್ಲಿ. ಆದರೂ ಕೂಡ ಟೇಸಾ ಅಥವಾ ಪೇಸಾ ಅಂತ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿಲ್ಲ ಚೆನ್ನಾಗಿರೋದು ಸಿಕ್ಕಿದೆ ಅಂತ ಹೇಳಿಬಿಟ್ಟು, ಯಾಕಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಅವ್ರು ಅಂದ್ಕೊಳ್ತಾರೆ IVF ಸೆಂಟ್ರಲ್ಲಿ ಡಾಕ್ಟ್ರು ಹೇಳ್ತಾ ಇರೋದು ಕರೆಕ್ಟಾಗಿ ನಿಜ ಹೇಳ್ತಾ ಇದ್ದಾರೆ ಅನ್ಕೋತಾರೆ. ಬಟ್ ತುಂಬ ಕಡೆ ನಮಗೆ ಬೇಜಾರಾಗುತ್ತೆ. ಈಗ ನಮ್ಮ ಹತ್ರ ಬರ್ತಾ ಇರೋ ಮೆಜಾರಿಟಿ ಕೇಸಸ್ಸು ಎಲ್ಲ 5, 6, 7, 8 ಫೇಲ್ಡ್ IVF ಕೇಸಸ್ಸು ಯಾವಾಗ ಡಾಕ್ಟ್ರ್ ಡೋನರ್ ಸ್ಪರ್ಮ್ ಅಂದಾಗೆ ನಮ್ಮ ಆಯುರ್ವೇದದಲ್ಲಿ ಬರ್ತಾಯಿದ್ರೆ, ಅದರಲ್ಲೂ ಶತಾಯು ಆಯುರ್ವೇದದಲ್ಲಿ ನಾವು ಈ ಟ್ರೀಟ್ಮೆಂಟ್ ಇಷ್ಟು ವರ್ಷದಿಂದ ಕೊಡ್ತಾ ಇರೋದಕ್ಕೆ ನಿಮಗೆ ಆಲ್ಮೋಸ್ಟ್ 96% ಸಕ್ಸಸ್ ರೇಟ್ ಇದೆ. ಸೊ ಹಾಗಾಗಿ ಹೆದರ್ಕೊಳ್ಳೋಂಥದ್ದು ಏನೂ ಬೇಕಾಗಿಲ್ಲ. FSH ವೇರಿಯೇಷನ್ ಇರಲಿ, LH ವೇರಿಯೇಷನ್ ಇರಲಿ, ಅಂದರೆ ಲೂಟೇನಿಕ್ ಹಾರ್ಮೋನ್ ಅಂತ ಹೇಳ್ತೀವಿ, ಪ್ರೊಲ್ಯಾಕ್ಟಿನ್ ಇರ್ಬೋದು, ಟೆಸ್ಟೋಸ್ಟೆರೋನ್ ಇರ್ಬೋದು, ಯಾವುದೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೂ ಕೂಡ ಅದಕ್ಕೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಅದೇ ಥರ ಕೌಂಟ್ ಪ್ರಾಬ್ಲಮ್ ಇದ್ದರೆ ಕೌಂಟ್ ಇನ್ಕ್ರೀಸ್ ಆಗೋಕ್ಕೆ ಮೆಡಿಸಿನ್ ಕೊಡ್ತೀವಿ. ಮೊಟಿಲಿಟಿ ಪ್ರಾಬ್ಲಮ್ ಇದ್ದರೆ ಮೊಟಿಲಿಟಿ ಇನ್ಕ್ರೀಸ್ ಆಗೋಕ್ಕೆ ಔಷಧಿ ಕೊಡ್ತೀವಿ. ಅದರಲ್ಲೂ ಇಮ್ಮೊಟೈಲ್ ಸ್ಪರ್ಮ್ ಜಾಸ್ತಿ ಇದ್ಬಿಟ್ಟು ಹೆಡ್ ಡಿಫೆಕ್ಟು, ಟೇಲ್ ಡಿಫೆಕ್ಟು, ಬಾಡಿ ಡಿಫೆಕ್ಟ್ ಇದ್ದರೆ ಈ ಮೂರಕ್ಕೂ ಡಿಫ್ರೆಂಟಾಗಿ ಸಪ್ರೇಟ್ ಮೆಡಿಸಿನ್ ಇರೋ ಟ್ರೀಟ್ಮೆಂಟೇ ನಮ್ಮಲ್ಲಿರೋದ್ರಿಂದ ನಿಮಗೆ ಶಾರ್ಟಾಗಿ ರಿಸಲ್ಟ್ ಸಿಗುತ್ತೆ. ಸೊ ಹಾಗಾಗಿ ನಿಮಗೇನಾದರೂ IVF ಮಾಡಿದ ಮೇಲೂ ಮಗು ಆಗಿಲ್ಲ, ಡಾಕ್ಟರ್ ಡೋನರ್ ಸ್ಪರ್ಮಿಗೆ ಹೋಗಿ ಅಂದರೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ಬೇಡಿ. ಈ ವಿಡಿಯೋ ಏನಾದರೂ ತಾವು ನೋಡ್ತಾ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ, ನಿಮ್ಮದು ರಿಪೋರ್ಟ್ಸ್ ಎಲ್ಲ ಕಳಿಸಿ, ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಸ್ಟ್ ಫಿಕ್ಸ್ ಮಾಡಿ, ಆಮೇಲೆ ತಾವು ನನ್ನನ್ನು ಬಂದುಬಿಟ್ಟು, ನಾನು ಬೆಂಗಳೂರಲ್ಲಿ ನಮ್ಮದು 15 ಕ್ಲಿನಿಕ್ ಇದೆ. ಸೊ ನಮ್ಮದು RT ನಗರ್ ಕ್ಲಿನಿಕಲ್ಲಿ ನಾನು ಹೆಡ್ ಆಫೀಸಲ್ಲಿ ಯಾವಾಗಲೂ ಇರ್ತೀನಿ. ಫೋನ್ ಮಾಡಿದರೆ ಅವರು ನನ್ನ ಕನ್ಸಲ್ಟೇಷನ್ನ ಫಿಕ್ಸ್ ಮಾಡ್ತಾರೆ. ಬಂದುಬಿಟ್ಟು ತಾವು ಕನ್ಸಲ್ಟೇಷನ್ ಮಾಡಿ ನಿಮಗೆ ಡೀಟೇಲಾಗಿ ಏನು ಪ್ರಾಬ್ಲಮ್ ಇದೆ, ಅದು ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ,